ಊರಿನ ಕೊನೆಯಲ್ಲಿ ದಟ್ಟವಾದ ಮರಗಳ ನಡುವೆ ಆ ಹಳೆಯ ಬಂಗಲೆ ಇತ್ತು. ಹಗಲಿನಲ್ಲೇ ಅಲ್ಲಿಗೆ ಹೋಗಲು ಜನ ಹೆದರುತ್ತಿದ್ದರು, ಇನ್ನು ರಾತ್ರಿಯ ಮಾತಂತೂ ಕೇಳಲೇಬೇಡಿ. ಆದರೆ ನಗರದಿಂದ ಬಂದಿದ್ದ 4 ಸ್ನೇಹಿತರು ರವಿ, ಸೀಮಾ, ವಿಕ್ರಮ್ ಮತ್ತು ಅಂಜಲಿ ಈ ಹಳೆಯ ದೆವ್ವದ ಕಥೆಗಳನ್ನು ನಂಬುತ್ತಿರಲಿಲ್ಲ. ಎಲ್ಲವೂ ಕೇವಲ ಮೂಢನಂಬಿಕೆ ಎಂದು ಹೇಳುತ್ತಾ ಒಂದು ಶನಿವಾರದ ರಾತ್ರಿ ಆ ಬಂಗಲೆಯಲ್ಲಿ ಉಳಿಯಲು ನಿರ್ಧರಿಸಿದರು. ಅವರು ಬಂಗಲೆಯ ಕಬ್ಬಿಣದ ಗೇಟ್ ತಳ್ಳಿದಾಗ ಬಂದ ಕಿರ್ ಎಂಬ ಶಬ್ದ ಆ ನಿರ್ಜನ ಪ್ರದೇಶದಲ್ಲಿ ಪ್ರತಿಧ್ವನಿಸಿತು. ಬಂಗಲೆಯ ಬಾಗಿಲು ತೆರೆದಾಗ ಒಳಗೆ ದಟ್ಟವಾದ ಧೂಳು ಮತ್ತು ಹಳೆಯ ಕಾಗದಗಳ ವಾಸನೆ ಅವರ ಮೂಗಿಗೆ ಬಡಿಯಿತು. ಒಳಗಿನ ವಾತಾವರಣ ತಣ್ಣಗಿತ್ತು. ಹೊರಗಿನ ತಾಪಮಾನಕ್ಕೂ ಒಳಗಿನ ತಾಪಮಾನಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು. ಎಂತಹ ಭಯಾನಕ ಜಾಗ! ಅಂಜಲಿ ಹೆದರುತ್ತಾ ಹೇಳಿದಳು. ಹೌದು, ದೆವ್ವಗಳಿಗೂ ಇಷ್ಟವಾಗುವಂತ ಜಾಗ ಎಂದು ವಿಕ್ರಮ್ ಹಾಸ್ಯ ಮಾಡಿದನು. ಆದರೆ ಅವನ ಧ್ವನಿಯಲ್ಲಿ ಸ್ವಲ್ಪ ನಡುಕವಿತ್ತು. ಅವರು ಅಲ್ಲೇ ಹಾಲ್ನಲ್ಲಿ ಟಾರ್ಚ್ಗಳ ಬೆಳಕಿನಲ್ಲಿ ಕುಳಿತರು. ಟಾರ್ಚ್ಗಳ ಬೆಳಕು ಆ ದಟ್ಟವಾದ ಕತ್ತಲೆಯನ್ನು ಸೀಳಲು ಕಷ್ಟಪಡುತ್ತಿತ್ತು. ಸುಮಾರು ರಾತ್ರಿ 11 ಗಂಟೆ ಆಗಿರಬಹುದು. ಇದ್ದಕ್ಕಿದ್ದಂತೆ ಹಾಲಿನಲ್ಲಿದ್ದ ಹಳೆಯ ಪಿಯಾನೋ ತಾನಾಗಿಯೇ ನುಡಿಯಲು ಪ್ರಾರಂಭಿಸಿತು. ಮಧುರವಾದ ಸಂಗೀತ ಕೇಳುತ್ತಿತ್ತು. ಆದರೆ ದುಃಖಕರವಾದ ರಾಗವೊಂದು ಕೇಳಿಬರತೊಡಗಿತು. ಎಲ್ಲರೂ ಗಾಬರಿಯಾದರು. ಯಾರು ನುಡಿಸುತ್ತಿದ್ದಾರೆ ಎಂದು ರವಿ ಕಿರುಚಿದನು. ಅವರು ಪಿಯಾನೋ ಬಳಿ ಹೋದರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಪಿಯಾನೋದ ಮೇಲೆ ಧೂಳು ಹಾಗೆಯೇ ಇತ್ತು. ಆದರೆ ಕೀಲಿಗಳು ಮಾತ್ರ ನುಡಿಯುತ್ತಿದ್ದವು. ನಾವು ಇಲ್ಲಿಂದ ಹೋಗುವುದು ಒಳ್ಳೆಯದು ಎಂದು ಸೀಮಾ ಅತ್ತಳು. ಆದರೆ ಅವರು ಬಾಗಿಲಿನ ಕಡೆ ಓಡಿದಾಗ ಬಾಗಿಲು ಹೊರಗಿನಿಂದ ಯಾರೋ ಜಡಿದಂತೆ ಮುಚ್ಚಿ ಹೋಗಿತ್ತು. ಅದು ತೆರೆಯಲೇ ಇಲ್ಲ. ಅವರು ಬೇರೆ ದಾರಿ ಹುಡುಕಲು ಮೇಲಿನ ಮಹಡಿಗೆ ಹೋದರು. ಅಲ್ಲಿಯೂ ಅದೇ ತರ ಕತ್ತಲು ಕವಿದಿತ್ತು. ಮೇಲಿನ ಮಹಡಿಯಲ್ಲಿ ಒಂದು ದೊಡ್ಡ ಕನ್ನಡಿ ಇತ್ತು. ಅಂಜಲಿ ಆ ಕನ್ನಡಿಯ ಮುಂದೆ ಹೋದಾಗ ಕನ್ನಡಿಯಲ್ಲಿದ್ದ ಅವಳ ಪ್ರತಿಬಿಂಬ ಅವಳಿಗಿಂತ ಭಿನ್ನವಾಗಿ ವರ್ತಿಸುತ್ತಿತ್ತು. ಅವಳು ಕೈ ಎತ್ತದಿದ್ದರೂ ಕನ್ನಡಿಯಲ್ಲಿದ್ದ ಪ್ರತಿಬಿಂಬ ಕೈ ಎತ್ತಿ ನಗುತ್ತಿತ್ತು. ಅಂಜಲಿ ಭಯದಿಂದ ಜೋರಾಗಿ ಕಿರುಚಿ ನೆಲದ ಮೇಲೆ ಬಿದ್ದಳು. ಸದ್ಯ ಅವಳು ಪ್ರಜ್ಞೆ ತಪ್ಪಲಿಲ್ಲ. ಅಂಜಲಿ ಕಕ್ಕಾಬಿಕ್ಕಿಯಾದಳು. ಹೇಳಲು ಮಾತೇ ಹೊರಡುತ್ತಿಲ್ಲ. ತುಂಬಾನೇ ಭಯಬಿದ್ದಿದ್ದಳು. ಅಷ್ಟರಲ್ಲೇ ವಿಕ್ರಮ್ ಓಡಿ ಬಂದು ಅದನ್ನು ನೋಡಬೇಡಿ ಎಂದು ಕೂಗಿದನು. ಅಷ್ಟರಲ್ಲಿ ವಿಕ್ರಮ್ಗೆ ಯಾರೋ ತಳ್ಳಿದಂತಾಯಿತು. ಅವನು ಮೆಟ್ಟಿಲುಗಳಿಂದ ಕೆಳಗೆ ಬಿದ್ದನು. ಆದರೆ ಕೆಳಗೆ ಬಿದ್ದಾಗ ಅವನ ಮೈಮೇಲೆ ಗಾಯಗಳಿರಲಿಲ್ಲ. ಬದಲಿಗೆ ಅವನ ಮುಖದಲ್ಲಿ ಭಯಾನಕ ನಗು ಇತ್ತು. ಅವನು ಕತ್ತಲೆಯಲ್ಲಿ ನಿಂತು ಅವರು ಬಂದಿದ್ದಾರೆ ಎಂದು ಪಿಸುಗುಟ್ಟಿದನು. ರವಿ ಟಾರ್ಚ್ನಿಂದ ವಿಕ್ರಮ್ನ ಕಡೆ ನೋಡಿದಾಗ ವಿಕ್ರಮ್ನ ಕಣ್ಣುಗಳು ಸಂಪೂರ್ಣವಾಗಿ ಕೆಂಪಾಗಿದ್ದವು. ಅವನು ವಿಕ್ರಮ್ ಆಗಿರಲಿಲ್ಲ. ಬೇರೆ ಯಾವುದೋ ಶಕ್ತಿ ಅವನನ್ನು ಆವರಿಸಿತ್ತು. ಅವರು ಬಂಗಲೆಯ ಗೋಡೆಗಳ ಮೇಲೆ ಹಳೆಯ ಚಿತ್ರಗಳನ್ನು ನೋಡಿದರು. ಆ ಚಿತ್ರಗಳಲ್ಲಿ 50 ವರ್ಷಗಳ ಹಿಂದೆ ಆ ಬಂಗಲೆಯಲ್ಲಿ ನಿಗೂಢವಾಗಿ ಮೃತಪಟ್ಟ ಕುಟುಂಬವಿತ್ತು. ಆ ಕುಟುಂಬದ ತಾಯಿ ತನ್ನ ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ಹುಚ್ಚಳಾಗಿ ಅದೇ ಪಿಯಾನೋ ನುಡಿಸುತ್ತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಆಕೆ ತನ್ನ ಮಗನನ್ನು ಹುಡುಕುತ್ತಿದ್ದಾಳೆ ಎಂದು ಅಂಜಲಿ ಅಳುತ್ತಾ ಹೇಳಿದಳು. ಟಾರ್ಚ್ಗಳು ಒಂದೊಂದಾಗಿ ಆರಿಹೋದವು. ಕತ್ತಲೆ ಅವರನ್ನು ಆವರಿಸಿತು. ಕಿಟಕಿಗಳ ಮೂಲಕ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಆ ಗಾಳಿಯಲ್ಲಿ ಹೆಂಗಸಿನ ಅಳು ಕೇಳಿಬರುತ್ತಿತ್ತು. ನಾವು ಆ ಪಿಯಾನೋವನ್ನು ನಿಲ್ಲಿಸಬೇಕು ಎಂದು ರವಿ ಅಂದುಕೊಂಡನು. ಅವರು ಹಾಲಿಗೆ ಓಡಿ ಹೋದರು. ಪಿಯಾನೋ ಇನ್ನೂ ನುಡಿಯುತ್ತಿತ್ತು. ರವಿ ಪಿಯಾನೋದ ಮೇಲೆ ಕಂಬಳಿಯನ್ನು ಹಾಕಿದನು. ತಕ್ಷಣವೇ ಪಿಯಾನೋ ಶಬ್ದ ನಿಂತಿತು. ಆದರೆ ಅಷ್ಟಕ್ಕೇ ಮುಗಿದಿರಲಿಲ್ಲ. ಮನೆಯ ತುದಿಯಿಂದ ಭೀಕರವಾದ ಅಳುವೊಂದು ಕೇಳಿಸಿತು. ಸೀಮಾ, ಅಂಜಲಿ ಎಲ್ಲಿ ಎಂದು ಕೇಳಿದಳು. ಅಂಜಲಿ ಅಲ್ಲಿ ಇರಲಿಲ್ಲ. ಅವಳು ಕಿಟಕಿಯ ಮೂಲಕ ಹೊರಗೆ ಎಳೆಯಲ್ಪಟ್ಟಂತೆ ತೋರುತ್ತಿತ್ತು. ಸೀಮಾ, ರವಿ ಓಡೋಡಿ ಬಾಗಿಲು ಕಡೆ ಬಂದರು. ರವಿ ಮತ್ತು ಸೀಮಾ ಬಾಗಿಲನ್ನು ತೆರೆಯಲು ತುಂಬಾ ಪ್ರಯತ್ನ ಮಾಡಿದರು. ಜೋರಾಗಿ ಒಂದು ಕಲ್ಲಿನಿಂದ ಒಡೆದರು. ಬಾಗಿಲು ತೆರೆಯಿತು. ಅವರು ಹೊರಗೆ ಓಡಿ ಬಂದರು. ಅವರು ಬಂಗಲೆಯಿಂದ ದೂರ ಓಡಿ ಹೋದ ಆ ಪಿಯಾನೋದ ಶಬ್ದ ಅವರ ಕಿವಿಯಲ್ಲಿ ಕೇಳಿ ಬರುತ್ತಿತ್ತು. ಮಾರನೆಯ ದಿನ ಬೆಳಗ್ಗೆ ಅವರು ಅಂಜಲಿಯನ್ನು ಹುಡುಕಲು ಹೋದರು. ಆದರೆ ಬಂಗಲೆಯ ಅಂಜಲಿಯ ಶವ ಪಿಯಾನೋದ ಮೇಲೆ ಬಿದ್ದಿತ್ತು. ಅವಳ ಮುಖದಲ್ಲಿ ಅದೇ ಭಯಾನಕ ನಗು ಇತ್ತು. ಬಂಗಲೆಯು ಈಗಲೂ ಹಾಗೆಯೇ ಇದೆ.
ಆದರೆ ಈಗ ಅಲ್ಲಿ 4 ಆತ್ಮಗಳು ವಾಸಿಸುತ್ತಿವೆ ಮತ್ತು ಅವರು ಹೊಸ ಅತಿಥಿಗಳಿಗಾಗಿ ಕಾಯುತ್ತಿದ್ದಾರೆ. ಅದೇನೇ ಆಗಿರ್ಲಿ, ದೈವಶಕ್ತಿ ಮುಂದೆ ಯಾವ ದುಷ್ಟಶಕ್ತಿಯ ಆಟವೂ ನಡೆಯುವುದಿಲ್ಲ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.